ಅತಿ ಗಣ್ಯ ವ್ಯಕ್ತಿಗಳ ಕುಟುಂಬದಲ್ಲಿ ಸಾವು ಸಂಭವಿಸಿದಾಗ ಹೇಗೆ ನಡೆದುಕೊಳ್ಳಬೇಕು ಎಂಬ ಕನಿಷ್ಠ ಸಾಮಾನ್ಯ ಜ್ಞಾನ ನಮ್ಮ ಬೆಂಗಳೂರು ನಗರ ಪೊಲೀಸರಿಗಿಲ್ಲ. ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯಲು ಬಂದ ಕೆಲವು ಗಣ್ಯರು ಸಾರ್ವಜನಿಕರ ಮೇಲೆ ಪೊಲೀಸರು ತೋರಿದ ದರ್ಪ ದೌರ್ಜನ್ಯದಿಂದ ಕೆಲವರು ಸಾಹಸಪಟ್ಟು ಅಂತಿಮ ದರ್ಶನ ಪಡೆದರೆ, ಇನ್ನು ಕೆಲವರು ದರ್ಶನಕ್ಕೆ ಅವಕಾಶವೇ ಸಿಗದೆ ಅತೀವ ಬೇಸರದಿಂದ ವಾಪಸ್ ಹೋಗಿರುವಂತಹ ಘಟನೆ ನಡೆದಿದೆ. ಪೊಲೀಸರು ಕೈಗೊಂಡ ಕೆಲವು ಕೆಟ್ಟ ನಿರ್ಧಾರಗಳಿಂದ ಅಕ್ಕಪಕ್ಕದ ನಿವಾಸಿಗಳು ಸಹ ಬೇಸರಗೊಳ್ಳುವಂತಾಗಿತ್ತು. ನಡೆದದ್ದಾದ್ರೂ ಏನು ಗೊತ್ತಾ? ಮಾಜಿ ಪ್ರಧಾನಿ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಹಾಗೂ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರ ತಾಯಿ ಚೆನ್ನಮ್ಮ ಅವರು ಮೊನ್ನೆ ಸಂಜೆ ನಿಧನರಾದರು. ಅವರ ಪಾರ್ಥಿವ ಶರೀರವನ್ನು ಆಸ್ಪತ್ರೆಯಿಂದ ಪದ್ಮನಾಭನಗರದಲ್ಲಿರುವ ಅವರ ಮನೆಗೆ ತಂದು ಸಾರ್ವಜನಿಕರ ದರ್ಶನಕ್ಕಾಗಿ ಇಡಲಾಗಿತ್ತು. ಚೆನ್ನಮ್ಮ ಅವರ ಬಂಧುಗಳು, ಹಿತೈಷಿಗಳು, ರಾಜಕೀಯ ಪಕ್ಷಗಳ ನಾಯಕರು ಇನ್ನೂ ಮುಂತಾದ ಗಣ್ಯರು ಅಂತಿಮ ದರ್ಶನ ಪಡೆಯಲು ಅವರ ಮನೆ ಬಳಿ ಅಂದು ರಾತ್ರಿ ಬಂದರು. ಆಗ ಮುಖ್ಯಮಂತ್ರಿ ಅವರು ಬರುತ್ತಾರೆಂದು ಗಂಟೆಗಳ ಮೊದಲೇ ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕೊಂಡು ಸಾರ್ವಜನಿಕರು ಹಾಗೂ ಗಣ್ಯ ವ್ಯಕ್ತಿಗಳನ್ನು ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅನುವು ಮಾಡಿಕೊಡದೆ ದರ್ಪ ತೋರಿದ್ದಾರೆ. ಮೊದಲೇ ಮಳೆ ಬರುತ್ತಿತ್ತು. ಬೇಗ ಅಮ್ಮನವರನ್ನ ನೋಡಿಕೊಂಡು ಮನೆಗೆ ಹೋಗೋಣ ಎಂದು ಬಂದಿದ್ದ ಕೆಲವು ಗಣ್ಯರಿಗೂ ಸಹ ಪೊಲೀಸರು ಬಿಡದೆ ಬಾಯಿ ಜೋರು ಮಾಡಿ ವಾಪಸ್ ಕಳುಹಿಸಿದ್ದಾರೆ. ಒಂದು ಕುಟುಂಬದಲ್ಲಿ ಸಾವು ಸಂಭವಿಸಿದಾಗ ಅವರ ಅಂತಿಮ ದರ್ಶನವನ್ನು ಪಡೆಯಲು ಬಂದ ಬಂಧು ಬಳಗ, ಸ್ನೇಹಿತರು, ಹಿತೈಷಿಗಳು ಬರ್ತಾರೆ. ನೀವು ಅವರುಗಳನ್ನೇ ಬಿಡದೆ ಇದ್ರೆ ಏನು ಅರ್ಥ? ಬಹಳ ದೂರದಿಂದ ಕಷ್ಟಪಟ್ಟು ಬಂದು ಅಂತಿಮ ದರ್ಶನ ಪಡೆಯದೆ ವಾಪಸ್ ಹೋದವರ ಶಾಪ ನಿಮಗೆ ತಟ್ಟೋದಿಲ್ವೇ? ಗೌಡರ ಮನೆಯ ಅಕ್ಕಪಕ್ಕದ ನಿವಾಸಿಗಳು ಓಡಾಡಲು ಪರ್ಯಾಯ ವ್ಯವಸ್ಥೆ ಮಾಡಿಕೊಡಬೇಕಿತ್ತಲ್ವೇ? ಚೆನ್ನಮ್ಮ ಅವರ ಆರೋಗ್ಯ ಏರುಪೇರಾಗಿದೆ. ಆಸ್ಪತ್ರೆ ಸೇರಿದ್ದರು ಎಂಬ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತು ಅಲ್ವೇ? ಅದಕ್ಕೆ ತಕ್ಕಂತೆ ಸರಿಯಾದ ಸೂಕ್ತ ಸ್ಥಳ ಹಾಗೂ ಭದ್ರತೆ ಯಾಕೆ ಮಾಡಿಕೊಂಡಿಲ್ಲ? ಕರ್ನಾಟಕ ರಾಜ್ಯದ ಅತ್ಯಂತ ಪ್ರತಿಷ್ಠಿತ ರಾಜಕೀಯ ಕುಟುಂಬ ದೇವೇಗೌಡರು ಅವರದು. ಇದು ಗೊತ್ತಿದ್ದರೂ ಸಹ ನೀವು ಸರಿಯಾದ ವ್ಯವಸ್ಥೆ ಮಾಡಿಕೊಳ್ಳದಿರುವುದು ನಿಮ್ಮ ಕರ್ತವ್ಯ ಲೋಪ ಅಲ್ವೇ? ಸಾಲದಕ್ಕೆ ಮಳೆಯಲ್ಲಿ ಒದ್ದೆಯಾಗಿ ಕೆಸರಾಗಿರುವ ಬ್ಯಾರಿಕೇಡ್ಗಳನ್ನ ತಂದು ಹಾಕಿದ್ದೀರಿ. ನಿಮ್ಮ ತಳ್ಳು ನೂಕಾಟದಿಂದ ಕೆಲವು ರಾಜಕಾರಣಿಗಳ, ಗಣ್ಯರ ಬಿಳಿ ಬಟ್ಟೆಗಳಿಗೆ ಬ್ಯಾರಿಕೇಡ್ನ ಕೆಸರು ಮೆತ್ತಿಕೊಂಡಿದೆ. ಇದು ನಿಮ್ಮ ಬೇಜವಾಬ್ದಾರಿತನ ಅಲ್ಲದೆ ಮತ್ತೇನು? ಶನಿವಾರ ರಾತ್ರಿ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆಯಲು ಬಂದ ಗಣ್ಯರು ಹಾಗೂ ಬಂಧುಗಳ ನಡುವೆ ವಾಗ್ವಾದ ನಡೆದವು. ಪೊಲೀಸರು ತಾಳ್ಮೆಯಿಂದ ವರ್ತಿಸಿ ದರ್ಶನ ಪಡೆಯಲು ಸೂಕ್ತ ವ್ಯವಸ್ಥೆ ಕಲ್ಪಿಸಿದ್ರೆ ಅತಿ ಗಣ್ಯ ವ್ಯಕ್ತಿಗಳ ಆಗಮನ, ನಿರ್ಗಮನದ ಸಂದರ್ಭದಲ್ಲಿ ಅವರನ್ನು ತಡೆಯುವ ಅಗತ್ಯವೂ ಕಂಡುಬರುತ್ತಿರಲಿಲ್ಲ. ಒಟ್ಟಾರೆ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆಯಲು ಬಂದ ಕೆಲವು ಸಾರ್ವಜನಿಕರು, ಗಣ್ಯ ವ್ಯಕ್ತಿಗಳಿಗೆ ನೀವು ನೀಡಿರುವ ಕಿರುಕುಳ, ತೋರಿರುವ ದರ್ಪ, ದೌರ್ಜನ್ಯ ಬೆಂಗಳೂರು ನಗರ ಪೊಲೀಸರಿಗೆ ಒಂದು ಕಪ್ಪು ಚುಕ್ಕಿಯಾಗಿ ಉಳಿದಿದೆ. ಮುಖ್ಯಮಂತ್ರಿಗಳು, ಸಚಿವರು ಹಾಗೂ ರಾಜಕೀಯ ಪಕ್ಷಗಳ ಸಭೆ, ಸಮಾರಂಭ, ಕಾರ್ಯಕ್ರಮ ಮುಂತಾದವುಗಳಿಗೆ ನೀವು ಸೂಕ್ತ ಬಂದೋಬಸ್ತ್ ಮಾಡಿ ಕಠಿಣ ಕ್ರಮ ಕೈಗೊಳ್ಳುವುದು ಸರಿ. ಆದರೆ ಅಂತಿಮ ದರ್ಶನ ಪಡೆಯಲು ಬಂದವರ ಮೇಲೆ ಪೌರುಷ ತೋರಿಸುವುದು ಉತ್ತರನ ಪೌರುಷ ಅಲ್ವೇ?
ಪೊಲೀಸ್ ಅಕಾಡೆಮಿ, ತರಬೇತಿ ಶಾಲೆಗಳಲ್ಲಿ ನಿಮಗೆ ಇದನ್ನೇ ಹೇಳಿಕೊಟ್ಟಿರುವುದೇ. ಮೊದಲು ನೀವು ಮನುಷ್ಯರು, ನಂತರ ಪೊಲೀಸರು ಎಂಬುದನ್ನು ಮರೆಯಬೇಡಿ. ಇನ್ನು ಮುಂದಾದರೂ ಇಂತಹ ದುಃಖದ ಕಾರ್ಯಕ್ರಮಗಳಲ್ಲಿ ಮಾನವೀಯತೆಯನ್ನು ತೋರಿ ಮನುಷ್ಯರಾಗಿ, ಮೃಗಗಳಾಗಬೇಡಿ. ಏನಂತೀರಿ ಸ್ನೇಹಿತರೆ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.